ಇದೇನು ಮಹಾ ಅಪರಾಧ ಅನ್ನೋಂಗೆ ಹೇಳ್ತಿರಲ್ರಿ. ಶಾಸಕ ಜ್ಯೋತಿ ಗಣೇಶ್ಗೆ ಎದುರಾಗುತ್ತಾ ಬಿಗ್ ಶಾಕ್. ತುಮಕೂರು ನಗರಕ್ಕೆ ಬರ್ತಾರಂತೆ ಪರಮೇಶ್ವರ್. ತುಮಕೂರು ನಗರದ ರಸ್ತೆ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿ. ತುಮಕೂರು ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ರಾಜ್ಯದ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತುಮಕೂರಿನಲ್ಲಿ 2 ಕಡೆ ಜಾಗ ಗುರುತಿಸಿ ಸಿಎಂ ಮೇಲೆ ಒತ್ತಡ. ತುಮಕೂರಿಗೆ ಮೆಟ್ರೋ ತರಲು ಶತಪ್ರಯತ್ನ. 131 ಕೋಟಿ ರೂಪಾಯಿ ಮೈನಿಂಗ್ ಪರಿಹಾರ ಹಣದಿಂದ ಸರ್ಕಾರಿ ಕಟ್ಟಡಗಳ ನಿರ್ಮಾಣ. ತುಮಕೂರು ನಗರದ ಅಮಾನಿಕೆರೆಯಲ್ಲಿ ಗ್ಲಾಸ್ ಬ್ರಿಡ್ಜ್, ಪಕ್ಷಿಧಾಮ ಮಾಡಿ ಪ್ರವಾಸೋದ್ಯಮದ ಅಭಿವೃದ್ಧಿ. ಗುಬ್ಬಿ ವೀರಣ್ಣ ಕಲಾಮಂದಿರಕ್ಕೆ 1 ಕೋಟಿ ರೂಪಾಯಿ. 5 ಕಡೆ ಹೈಟೆಕ್ ಮಾಂಸ ಮಾರುಕಟ್ಟೆಗಳು, ನಗರದ 2 ಕಡೆ ವದಾಗಾರಗಳು, ಖಾಸಗಿ ಬಸ್ ನಿಲ್ದಾಣದ ಉನ್ನತೀಕರಣ. ಹೀಗೆ ತುಮಕೂರು ನಗರದ 16 ಅಭಿವೃದ್ಧಿ ಕಾರ್ಯಗಳ ನೀಲನಕ್ಷೆಯನ್ನ ಮಾಧ್ಯಮಗಳ ಮುಂದೆ ಹೇಳುತ್ತಿರೋದು ಕೊರಟಗೆರೆ ಕ್ಷೇತ್ರದ ಶಾಸಕ ಗೃಹ ಸಚಿವ ಜಿ ಪರಮೇಶ್ವರ್. ತುಮಕೂರು ನಗರ ಕ್ಷೇತ್ರದ ಶಾಸಕ ಜ್ಯೋತಿ ಗಣೇಶ್ ಗೈರಿನಲ್ಲಿ ಸಚಿವ ಜಿ ಪರಮೇಶ್ವರ್ ನಗರದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ತಮ್ಮ ಸ್ವಕ್ಷೇತ್ರ ಕೊರಟಗೆರೆಗಿಂತ ತುಮಕೂರು ನಗರ ಕ್ಷೇತ್ರದ ಬಗ್ಗೆ ಸಚಿವರು ಹೆಚ್ಚು ಮುತುವರ್ಜಿ ವಹಿಸುತ್ತಿರುವಂತೆ ಕಾಣ್ತಾ ಇದೆ. ಈ ಕಾಳಜಿ ಹಿಂದೆ ಹೊಸ ರಾಜಕೀಯ ಲೆಕ್ಕಾಚಾರ ಇದೆ ಎಂಬ ವಿಶ್ಲೇಷಣೆ ಕೂಡ ಶುರುವಾಗಿದೆ. ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತುಮಕೂರಿನ ಆಸುಪಾಸಿನಲ್ಲಿ ಮಾಡಿಕೊಡಬೇಕು, ಮಂಜೂರು ಮಾಡಬೇಕು ಅಂತೇಳಿ ಕೇಳ್ಕೊಂಡಿದ್ದೇನೆ. 2 ಜಾಗದಲ್ಲಿ ಜಾಗವನ್ನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು KDBನವರು ಗುರುತಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಗೆ ಸುಮಾರು 200 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟನ್ನು ಕೊಟ್ಟಿದ್ದಾರೆ. ಆ 200 ಕೋಟಿ ಸ್ಪೆಷಲ್ ಗ್ರಾಂಟ್ನಲ್ಲಿ 35 ವಾರ್ಡ್ನಲ್ಲಿ 5 ವಾರ್ಡು ಸ್ಮಾರ್ಟ್ ಸಿಟಿಗೆ ಹೋಗೋದು ಬಿಟ್ಟರೆ ಮಿಕ್ಕಿದ ವಾರ್ಡ್ಗಳಲ್ಲಿ ಸುಮಾರು 137 ಕೋಟಿ ರೂಪಾಯಿ ಅಂದಾಜಿನಲ್ಲಿ ರಸ್ತೆಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಪಟ್ಟಣದಲ್ಲಿ 5 ಕಡೆ ಮೀಟ್ ಮಾರ್ಕೆಟ್ ಮಾಂಸ ಮಾರ್ತಕ್ಕಂಥ ಅಂಗಡಿಗಳನ್ನು ಕಾರ್ಪೊರೇಷನ್ನಿಂದ ಕಟ್ಟಿಕೊಡ್ತೇವೆ. ಮತ್ತು 2 ಭಾಗದಲ್ಲಿ 2 ಕಡೆ ಏನು ಅವರು ಇದು ಕಡಿತಾರಲ್ಲ, ಉದಾಗಾರ ವಧೆ ಮಾಡೋದು, ವದಾಗಾರ, ಅದನ್ನು 2 ಕಡೆ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ದೇವೆ. ವದಾಗಾರ 2 ಕಡೆ ಅದನ್ನು ಮಾಡ್ತೇವೆ. 5 ಕಡೆ ಮಾರಾಟ ಮಾಡುವಂಥ ಮಳಿಗೆಗಳನ್ನು ಮಾಡೋದಕ್ಕೆ. ಅಮಾನಿಕೆರೆಯಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಐಲ್ಯಾಂಡ್ಗಳಿದಾವಲ್ಲ, ಆ ಐಲ್ಯಾಂಡ್ಗಳಿಗೆ ಕನೆಕ್ಟ್ ಮಾಡಿ ಆ ಐಲ್ಯಾಂಡ್ನಲ್ಲಿ ಒಂದಿಷ್ಟು ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಅಲ್ಲಿ ಡೆವಲಪ್ ಮಾಡಿ ಟೂರಿಸಮನ್ನು ಬೆಳವಣಿಗೆ ಆಗಲಿ ಅಂಥೇಳಿ ನಾವು ಅದಕ್ಕೊಂದು ಅಂದಾಜು ಮಾಡಿದ್ದೇವೆ. ಮತ್ತು ಅಲ್ಲಿ ಒಂದು ಬರ್ಡ್ ಪಾರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಈಗಾಗಲೇ ನಮಗೆ HALನವರು ಒಪ್ಕೊಂಡಿದ್ದಾರೆ, ಮಾಡೆಲ್ ಹೆಲಿಕಾಪ್ಟರ್ನ ಕೊಡ್ತೇವೆ ಅಂಥೇಳಿ ಒಪ್ಕೊಂಡಿದ್ದಾರೆ. ಟೌನ್ ಹಾಲ್ ಸರ್ಕಲಲ್ಲಿ ಅದನ್ನು ಇಡಬೇಕು ಅಂತ ಮಾಡಿದ್ದೇವೆ. ತಾವೆಲ್ಲ ನೋಡಿರ್ಬೋದು, ಹಿಂದೆ ಅಲ್ಲಿ ಬೆಂಗಳೂರಲ್ಲಿ ಇಟ್ಟಿದ್ದಾರೆ. ಜಿ ಪರಮೇಶ್ವರರ ಹೊಸ ರಾಜಕೀಯ ಲೆಕ್ಕಾಚಾರ ಏನು ಗೊತ್ತಾ? 2028ರ ವಿಧಾನಸಭಾ ಚುನಾವಣೆ ವೇಳೆಗೆ ಕ್ಷೇತ್ರಗಳ ಮೀಸಲಾತಿಯಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಕೊರಟಗೆರೆ ಕ್ಷೇತ್ರ ಮೀಸಲು ಕ್ಷೇತ್ರದಿಂದ ಸಾಮಾನ್ಯ ಕ್ಷೇತ್ರ ಆಗುವ ಸಾಧ್ಯತೆ ಇದೆ. ತುಮಕೂರು ನಗರ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿಯೇ ಉಳಿದರೂ ಕೂಡ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ತಾವು ನಗರದಿಂದಲೇ ಸ್ಪರ್ಧಿಸಬೇಕು ಅನ್ನೋದು ಪರಂ ರಾಜಕೀಯ ಲೆಕ್ಕಾಚಾರ ಅಂತ. ತುಮಕೂರು ನಗರ ಕ್ಷೇತ್ರದಲ್ಲಿ 50,000 ಮುಸ್ಲಿಂ ಮತ, 20,000 ಇತರ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಫಿಕ್ಸ್ ಆಗಿವೆ.
ಜಿ ಪರಮೇಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದರೆ ದಲಿತ ಹಾಗೂ ಹಿಂದುಳಿದ ಮತಗಳು ಕೂಡ ಕ್ರೋಢೀಕರಣ ಆಗಲಿದೆ ಎಂಬ ಹೊಸ ಗಣಿತ ಶುರುವಾಗಿದೆ. ಇದೇ ದೂರದೃಷ್ಟಿಯಿಂದ ಜಿ ಪರಮೇಶ್ವರ್ ತುಮಕೂರು ನಗರ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಏನು ಇದೇ ವೇಳೆ ತುಮಕೂರು ನಗರ ಕ್ಷೇತ್ರದ ಮೇಲೆ ನಿಮಗೆ ಯಾಕೆ ಇಷ್ಟು ಕಾಳಜಿ? ಮುಂದೇನಾದ್ರೂ ಇಲ್ಲಿಂದ ಸ್ಪರ್ಧೆ ಮಾಡ್ತೀರಾ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಪರಂ ಯಾಕೆ ಬರಬಾರ್ದ ಅಂತ ಹೇಳುವ ಮೂಲಕ ಈ ಚರ್ಚೆಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿದ್ದಾರೆ. ಅಲ್ಲಪ್ಪ, ಏನ್ ತಪ್ಪೇನಿದೆ ಅದ್ರಲ್ಲಿ? ಏನು ಮಹಾ ಅಪರಾಧ ಅನ್ನೋಂಗೆ ಹೇಳ್ತಿರಲ್ರಿ? ಅಲ್ಲ, ಏನ್ ತಪ್ಪಿದೇನು? ಒಂದು ಕಡೆ ಇದೇ ಅವಧಿಯಲ್ಲಿ ಸಿಎಂ ಆಗಲೇಬೇಕು ಅಂತ ಪರಂಬಣ ಹೈಕಮಾಂಡ್ ಮಟ್ಟದಲ್ಲಿ ಎಡತಾಕುತ್ತಿದೆ. ಈ ಬಾರಿ ಚಾನ್ಸ್ ತಪ್ಪಿದ್ರೋ ಮುಂದಿನ ಬಾರಿ ಗೆದ್ದು ಸಿಎಂ ಕೂರ್ಚಿ ಹಿಡಿಯೋಣ ಎಂಬ ಹಂಬಲದಿಂದ ತುಮಕೂರು ನಗರ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.